ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿ ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳ ಮಹತ್ವವನ್ನು ಜಗತ್ತಿಗೆ ತಿಳಿಪಡಿಸಿದ ಸಮುದಾಯದ ಮಾರ್ಗದರ್ಶಕರು, ಸಮುದಾಯವನ್ನು ದೈವದತ್ತ ಕಡೆಗೆ ಜೀವನ ಸಾಗಿಸಲು ನಿರ್ದೇಶನವನ್ನು ನೀಡಿದಂಥ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜಶ್ನೆ ಈದ್ ಮಿಲಾದುನ್ ನಬಿ ಆಚರಣೆಯ ಅಂಗವಾಗಿ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು 1500ನೇ ಜನ್ಮೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಬಾಗಲಕೋಟೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಂಜುಮನ್ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಈ ಈದ್ ಮಿಲಾದ್ ಹಬ್ಬದ ಆಚರಣೆಯ ಪ್ರಯುಕ್ತ ಸೀರತ್ ಕಮಿಟಿಯನ್ನು ರಚಿಸಲಾಯಿತು. ಈ ಸೀರತ್ ಕಮಿಟಿಯನ್ನು ಬಾಗಲಕೋಟ್ ಹಳೆ ಶಹರದ ಅಧ್ಯಕ್ಷರನ್ನಾಗಿ ನಮ್ಮ ಅಂಜುಮನ್ ಶಿಕ್ಷಣ ಸಂಸ್ಥೆಯ ಸಲಹಾ ಸಮಿತಿಯ ಸದಸ್ಯರಾದಂಥ ಬಾಗಲಕೋಟೆಯ ನ್ಯಾಯವಾದಿಗಳಾದಂಥ RH ಪೆಂಡಾರ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಅದೇ ರೀತಿ ನವನಗರದ ಅಧ್ಯಕ್ಷರನ್ನಾಗಿ ಮೈಬೂಬ್ ಮುದ್ದೇಬ್ಯಾಳ್ ಅವರನ್ನು ಈ ನವನಗರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ನಾವು ಸೀರತ್ ಕಮಿಟಿ ಹಾಗೂ ಅಂಜುಮನ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಈ 1500ನೇ ಜನ್ಮೋತ್ಸವವನ್ನು ಒಟ್ಟು ದಿನಾಂಕ 5ರಿಂದ ಪ್ರಾರಂಭವಾಗಿ 5, 6, 7, 8, 9 ಮತ್ತು 10ನೇ ತಾರೀಕಿಗೆ ಹೀಗೆ 5 ದಿವಸಗಳವರೆಗೆ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಮುಖ್ಯವಾಗಿ ದಿನಾಂಕ 5ರಂದು ಅಂಜುಮನ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕಾರ್ಯಕ್ರಮವನ್ನು ಮುಂಜಾನೆ 9 ಗಂಟೆಗೆ ಬಾಗಲಕೋಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗುವುದು. ಹಣ್ಣು ಹಂಪಲು ವಿತರಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಮಲಿಕ್ ಸಾಬ್ ಬಾಗ್ವಾನ್ ಅವರು ವಹಿಸಿಕೊಂಡಿದ್ದಾರೆ. ತದನಂತರ 11 ಗಂಟೆಗೆ ಅಂಜುಮನ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ರಕ್ತದಾನ ಹಾಗೂ ಉಚಿತ ಆರೋಗ್ಯ ಶಿಬಿರವನ್ನು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಬಾಗಲಕೋಟೆಯಲ್ಲಿ ನೂತನವಾಗಿ ಸ್ಥಾಪಿತಗೊಂಡಿರತಕ್ಕಂಥ ಅಸ್ಕಿ ಆಸ್ಪತ್ರೆಯವರು ಈ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಿಕೊಡಲಿದ್ದಾರೆ. ತದನಂತರದಲ್ಲಿ ದಿನಾಂಕ 6/9/2025ರಂದು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಸಮುದಾಯದ ಗುರುಗಳಾದಂಥ ತನ್ವೀರ್ ಹಾಸಿಂ ಪೀರ ಅವರು ಭಾಗವಹಿಸಿ ಪ್ರವಚನ ನೀಡಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಮಣಿಪ್ರ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿಯವರು ಕೂಡ ಭಾಗವಹಿಸಲಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ RBP ತಿಮ್ಮಾಪುರ್ ಅವರು ಕೂಡ ಭಾಗವಹಿಸಲಿದ್ದಾರೆ. ಅದೇ ರೀತಿ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಮುಂದೆ ದಿನಾಂಕ 7/9/2025 ರವಿವಾರ ಮುಂಜಾನೆ 8 ಗಂಟೆಗೆ ಅಂಜುಮನ್ ಸಂಸ್ಥೆ ಆವರಣದಲ್ಲಿ ಅರೇಬಿಕ್ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿನಿಯರ ದಿವ್ಯ ಕುರಾನ್ ತಿಲಾವತ್, ನಾತ್ ಮತ್ತು ವಾಕ್ ಸ್ಪರ್ಧೆಗಳು ಮುಂಜಾನೆಯ ಅವಧಿಯಲ್ಲಿ ನಡೆಯುತ್ತವೆ. ಇದು ಬಾಗಲಕೋಟ್, ನವನಗರ
ಮತ್ತು ಹಳೇನಗರದ ಉರ್ದು ಶಾಲೆಗಳಿಗೆ ಕಲಿತಿರ್ತಕ್ಕಂಥ ಮಕ್ಕಳಿಗಾಗಿ ಈ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತೆ. ಅದೇ ರೀತಿ ಅದೇ ದಿನಾಂಕದಂದು ಮಧ್ಯಾಹ್ನ ಹೈಸ್ಕೂಲ್ ಹಾಗೂ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕುರಾನ್ ಪಠಣ, ತಿಲಾವತ್, ವಾಕ್ ಸ್ಪರ್ಧೆಗಳನ್ನು ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ನಡೆಸಲಾಗುತ್ತದೆ. ದಿನಾಂಕ 8/9/2025 ಸೋಮವಾರ ಮುಂಜಾನೆ 8 ಗಂಟೆಗೆ ಸಂಸ್ಥೆಯ ಆವರಣದಲ್ಲಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿಂದ ಹಿಡಿದು ಅವರ ಬಾಲ್ಯ, ಯೌವನ, ಅವರ ಜೀವನದ ಹೋರಾಟ, ಅವರು ಮಾಡಿದಂಥ ಮಾರ್ಗದರ್ಶನ, ಅವರ ಉಪದೇಶಗಳ ಸಂಪೂರ್ಣವಾಗಿ ಅವರ ಜೀವನ ವೃತ್ತಾಂತವನ್ನು ಹೇಳ್ತಕ್ಕಂಥ ಒಂದು ಕ್ವಿಜ್ ಕಾಂಪಿಟೇಷನನ್ನು ಏರ್ಪಡಿಸಲಾಗುವುದು. ಈ ಕ್ವಿಜ್ ಕಾಂಪಿಟೇಷನ್ನಲ್ಲಿ 7ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಶಾಲೆಗೆ ಒಂದು ತಂಡವನ್ನು ಕೊಟ್ಟು ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಹೈಸ್ಕೂಲ್ಗಳಲ್ಲಿ ಕಲಿಯತಕ್ಕಂಥ ಮಕ್ಕಳಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗುವುದು. ಅವತ್ತು ಮಧ್ಯಾಹ್ನ ಮಹಿಳೆಯರ ಕಾರ್ಯಕ್ರಮ, ಇದು ಕೇವಲ ಮಹಿಳೆಯರಿಗಾಗಿ ಸೀಮಿತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕುಮಾರಿ ನಜ್ಮಾ ನಜೀರ್ ಅವರು ಕೂಡ ಭಾಗವಹಿಸಲಿದ್ದಾರೆ. ಇದು ಸಂಪೂರ್ಣವಾಗಿ ಮಹಿಳೆಯರಿಗಾಗಿ ಮೀಸಲಿಟ್ಟಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪೈಗಂಬರವರು ಮಹಿಳೆಯರಿಗಾಗಿ ಸಮಾಜದಲ್ಲಿ ಕೊಟ್ಟಂಥ ಸ್ಥಾನಮಾನಗಳ ಕುರಿತು ಮತ್ತು ಮಹಿಳೆಯರಿಗೆ ಧರ್ಮದಲ್ಲಿರ್ತಕ್ಕಂಥ ಸ್ಥಾನಮಾನಗಳ ಕುರಿತು ಪ್ರವಚನವನ್ನು ಏರ್ಪಡಿಸಲಾಗಿದೆ. ದಿನಾಂಕ 9ರಂದು ಬಾಗಲಕೋಟೆಯ ಹಳೆಯ ನಗರದಲ್ಲಿ ಅಂಜುಮನದ ಹಳೆಯ ಕಟ್ಟಡದಿಂದ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದು ದಿನಾಂಕ 9/9/2025 ಬಾಗಲಕೋಟೆಯಲ್ಲಿ ಅಂದು ನಡೆಸಲಾಗುವುದು. ಈ ಮೆರವಣಿಗೆಯು ಈ ಸಲ ಸಂಪೂರ್ಣವಾಗಿ ಸರಳ ಮತ್ತು ಶಿಸ್ತಿನಿಂದ ಆಚರಿಸಬೇಕೆಂದು ಅಂಜುಮನ್ ಕಮಿಟಿ ಹಾಗೂ ಸೀರತ್ ಕಮಿಟಿಯವರು ನಿರ್ಧರಿಸಿ ಅವರ ಉಪದೇಶಗಳನ್ನು, ಅವರ ಸಂದೇಶಗಳನ್ನು ಜನರಿಗೆ ತಿಳಿ ಹೇಳುವ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದಂಥ ಮೆರವಣಿಗೆಯನ್ನು ಮಾಡಲಾಗುವುದು. ದಿನಾಂಕ 10/9/2025 ನವನಗರದಲ್ಲಿ ಅದೇ ಬೃಹತ್ ಮೆರವಣಿಗೆಯನ್ನು ಸರಳ ಮತ್ತು ಶಿಸ್ತಿನಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಈ ಸಂದರ್ಭದಲ್ಲಿ ನಾನು ಬಾಗಲಕೋಟೆಯ ಎಲ್ಲ ಜಮಾತದ ಹಿರಿಯರಿಗೆ, ಆಮೇಲೆ ಬಾಗಲಕೋಟೆಯ ಎಲ್ಲ ಮಸೀದೆಯ ಉಲ್ಮಾ ಇಕ್ರಾಮ್ಗಳಿಗೆ, ಅಂಜುಮನ್ ಶಿಕ್ಷಣ ಸಂಸ್ಥೆ ಮತ್ತು ಅಂಜುಮನ್ ಸೀರತ್ ಕಮಿಟಿ ವತಿಯಿಂದ ಅತ್ಯಂತ ಆದರಪೂರ್ವಕವಾಗಿ ಆಮಂತ್ರಣವನ್ನು ನೀಡುತ್ತಿದ್ದೇನೆ. ತಾವೆಲ್ಲರೂ ಈ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಅವರು ನಮಗೆ ನೀಡಿದಂಥ ಈ ಒಂದು ಧರ್ಮದ ಸಾಂಕೇತಿಕವಾಗಿ ನಾವೆಲ್ಲರೂ ಅವರಿಗೆ ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮಗಳಾಗಿರುವುದರಿಂದ ಅದರಲ್ಲಿ ಮುಖ್ಯವಾಗಿ ನಾನು ಬಾಗಲಕೋಟೆಯ ಯುವಕರಿಗೆ ಈ ಸಂದರ್ಭದಲ್ಲಿ ನಮ್ಮ ಸೀರತ್ ಕಮಿಟಿ ಮತ್ತು ಅಂಜುಮನ್ ಕಮಿಟಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ತಾವೆಲ್ಲರೂ ಈ ಬಾಗಲಕೋಟ್ ಮತ್ತು ನವನಗರದಲ್ಲಿ ನಡೆಯತಕ್ಕಂಥ ಸರಳ ಮತ್ತು ಶಿಸ್ತಿನ ಬೃಹತ್ ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ಮೆರವಣಿಗೆಗೆ ಶೋಭೆ ತಂದು ಈ ಬಾಗಲಕೋಟೆಯ ಜನತೆಗೆ ನಾವು ಆದರ್ಶರಾಗಿ ಈ ಮೆರವಣಿಗೆಗಳನ್ನು ಮಾಡಿ ತಾವೆಲ್ಲರೂ ಭಾಗವಹಿಸಬೇಕೆಂದು ನಾನು ಈ 2 ಸಮಿತಿಗಳ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ. ನಾನು ಅನಿಸುತ್ತಾ 9/9/2025 ಬೆಳಗ್ಗೆ 10 ಗಂಟೆಗೆ ಹಳೆಯ ಅಂಜುಮನ್ ಸಂಸ್ಥೆ ಪ್ರಾರಂಭವಾಗಿ ಕಿಲ್ಲಾ, ಹಳೆಯ ಪೋಸ್ಟ್ ಆಫೀಸ್, ವಲ್ಲಾಭಾಯಿ ಚೌಕ್, ಟಾಂಗಾ ಸ್ಟ್ಯಾಂಡ್, ಪಂಕಾ ಮಸೂತಿ, ದಸ್ಕೀರ್ ಸಾಬ್ ಕಟ್ಟ, ಕಪ್ಪಡ್ ಬಜಾರ್, ಪೊಲೀಸ್ ಗೇಟ್, ಬಸವೇಶ್ವರ ಸರ್ಕಲ್, ಸಾಸ್ನೂರ್ ಪೆಟ್ರೋಲ್ ಪಂಪ್, ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಬಿಲಾಲ್ ಮಸ್ಜಿದ್, ಕೆ ಬಿ ಕಚೇರಿ, IDBI ಬ್ಯಾಂಕ್, ಶಾರದಾ ಲಾಜಿಂಗ್,
ತರಕಾರಿ ಮಾರ್ಕೆಟ್ ಹಳೆ ಪೋಸ್ಟಿಗೆ ಎಂಡ್ ಆಗುತ್ತದೆ. ಅದೇ ರೀತಿ 10ನೇ ತಾರೀಕು 10/10/2025 ಬೆಳಗ್ಗೆ 11 ಗಂಟೆಗೆ ಅಂಜುಮನ್ ಸಂಸ್ಥೆಯಿಂದ ಪ್ರಾರಂಭಗೊಂಡು ಕಾಳಿದಾಸ್ ಸರ್ಕಲ್, ಕಲಾಭವನ, ಕುಂಟೋಜಿ ಹಾಸ್ಪಿಟಲ್, LIC ಸರ್ಕಲ್, ಅಂಬೇಡ್ಕರ್ ಭವನ್, 4847 ಸೆಕ್ಟರ್ ಗಾರ್ಡನ್ ಮುಂದೆ, ನೂರಾನಿ ಮಜೀದ್ ಸರ್ಕಾರಿ ITI ಸರ್ಕಲ್ ಮುಂದಿನ ರಸ್ತೆ, ಸೆಕ್ಟರ್ ನಂಬರ್ 45 ಮುಂದಿನ ಕ್ರೀಡಾಂಗಣ ರೋಡು, ಸೆಕ್ಟರ್ ನಂಬರ್ 28-31 ಮಧ್ಯದ ರಸ್ತೆ, ಸೆಕ್ಟರ್ ನಂಬರ್ 28ರಿಂದ 53 ನಡುವಿನ ರಸ್ತೆ, ಸೆಕ್ಟರ್ ನಂಬರ್ 28-15 ನಡುವಿನ ರಸ್ತೆ, ನಂತರ ಸೆಕ್ಟರ್ ನಂಬರ್ 2 ಮದೀನಾ ಮಜೀದ್ ಸರ್ಕಾರಿ ಉರ್ದು ಶಾಲೆ ನಂಬರ್ 1 ಕುವಾ ಮಜೀದಿಗೆ ಎಂಡ್ ಆಗುತ್ತದೆ. ಈ ರೀತಿ ಮೆರವಣಿಗೆಯ ರೂಟ್ ಇರುತ್ತದೆ. ನಮಸ್ಕಾರ. ಪತ್ರಿಕಾ ಮತ್ತು ಮಾಧ್ಯಮದ ಮಿತ್ರರಿಗೆ ವಂದಿಸುತ್ತಾ 2025-26ನೇ ಸಾಲಿನ ಜಶ್ನ್ ಮೇಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನ ಆಚರಣೆ ಕುರಿತು ನಮ್ಮ ಕಾರ್ಯದರ್ಶಿ ಅಂಜುಮನ್ ರಿಫಾಯಂ ಬಾಗಲಕೋಟ್ ಮತ್ತು ಖಜಾಂಚಿ ಅಂಜುಮನ್ ರಿಫಾಯಂ ಬಾಗಲಕೋಟ್ ತಮ್ಮ ಮುಂದೆ ವಿವರಗಳನ್ನು ಹೇಳಿದ್ದಾರೆ. ಈ ಕುರಿತು ಇದು 1500 ವರ್ಷದ ಜನ್ಮದಿನ ಆಚರಣೆ. ಈ ಕುರಿತು ಮಾಧ್ಯಮದವರಿಂದ ಮತ್ತು ಪತ್ರಿಕಾ ಮಿತ್ರರಿಂದ ವತಿಯಿಂದ ನಾನು ಸಂಪೂರ್ಣ ಬಾಗಲಕೋಟೆ ಶಹರದ ಎಲ್ಲ ಜನರಿಗೆ ಆಮಂತ್ರಿಸುತ್ತಾ ದಿನಾಂಕ 5/9/2025ರಿಂದ 10/9/2025 ಕಾರ್ಯಕ್ರಮದಲ್ಲಿ ಭಾಗಗೊಂಡು ಯಶಸ್ವಿಗೊಳಿಸಬೇಕೆಂದು ಅವರಲ್ಲಿ ಮತ್ತು ತಮ್ಮಲ್ಲಿ ವಿನಂತಿಪೂರ್ವಕ ವಂದನೆ ಮಾಡುತ್ತಾ ತಿಳಿಸುತ್ತೇನೆ. ನಮಸ್ಕಾರಗಳು.